ನಮಸ್ಕಾರ ಪ್ರಿಯ ವೀಕ್ಷಕರೇ, ಕನ್ನಡ ಲೈಫ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಲೋಕೇಶ್. ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಶನ್ ಮಾಡ್ಕೊಳ್ಳಿ. ವೀಕ್ಷಕರೇ, 2024ನೇ ಇಸ್ವಿಯಲ್ಲಿ ಈ ಒಂದು ಜೂನ್ ತಿಂಗಳ ಮಾಸ ಭವಿಷ್ಯನ ತಿಳ್ಕೊಳ್ಬೇಕಾಗಿದೆ. ಜೂನ್ ತಿಂಗಳಿನಲ್ಲಿ ದ್ವಾದಶ ರಾಶಿಗಳವರಿಗೆ ಯಾವ ರಾಶಿಯವರಿಗೆ ಯಾವ ರೀತಿಯಾದಂಥ ಫಲಿತಾಂಶಗಳಿದೆ, ಯಾವ ರೀತಿಯಾದಂಥ ಅನುಕೂಲಗಳಿದೆಯಾ ಅಥವಾ ಅನಾನುಕೂಲಗಳಿದೆಯಾ, ಆಯಾ ರಾಶಿಗಳ ಅನುಗುಣವಾಗಿ ಅವರ ವಿದ್ಯೆ, ಉದ್ಯೋಗ, ವ್ಯಾಪಾರ, ವ್ಯವಹಾರಗಳ ಕುರಿತಾಗಿ ಹೇಗಿರುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಹಾಗಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ದ್ವಾದಶ ರಾಶಿಗಳಲ್ಲೇ 10ನೇ ರಾಶಿಯಾಗಿರುವಂತಹ ಮಕರ ರಾಶಿಯವರಿಗೆ ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಬೇಕಾಗುತ್ತೆ. ಈ ಒಂದು ಜೂನ್ ತಿಂಗಳಿನಲ್ಲಿ ಮಕರ ರಾಶಿಯವರಿಗೆ ಹೇಗಿದೆ ಅಂತ ನೋಡೋದಾದ್ರೆ, ಮಕರ ರಾಶಿಯಲ್ಲಿ ಜನಿಸಿದಂತಹವರಿಗೆ ಈ ಒಂದು ತಿಂಗಳು ಧನಾತ್ಮಕವಾದಂತಹ ಬೆಳವಣಿಗೆಗಳ ಸಮೃದ್ಧಿಯನ್ನ ನಿರೀಕ್ಷಿಸಬಹುದಾದಂತಹ ತಿಂಗಳಾಗಿದೆ. ವೃತ್ತಿಯ ದೃಷ್ಟಿಕೋನದಿಂದಲೂ ಕೂಡ ಈ ತಿಂಗಳು ಧನಾತ್ಮಕ ಬೆಳವಣಿಗೆಗೆ ಗಣನೀಯ ಒಂದು ಸಾಮರ್ಥ್ಯದೊಂದಿಗೆ ಭರವಸೆಯ ದೃಷ್ಟಿಕೋನವನ್ನ ಒದಗಿಸುವಂತಹ ತಿಂಗಳಾಗಿರುವಂಥದ್ದು. ನಿಮಗೆ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರಿ, ಒಳ್ಳೆಯ ಇಷ್ಟು ದಿನ ನಮಗೇನು ಆಗ್ತಾ ಇಲ್ಲ ಅಂತ ಹೇಳಿ ಮುಂಬರುವಂತಹ ತಿಂಗಳಿಂದ ಅಂದರೆ ಏನು ಜೂನ್ ತಿಂಗಳಿನಿಂದ ನಿಮಗೆ ಸಾಕಷ್ಟು ಅನುಕೂಲತೆಗಳು ಅನ್ನುವಂಥದ್ದು ಕಾದಿದೆ. ಏನಕ್ಕೆ ಅನ್ನುವಂಥದ್ದಾದರೆ, ಈ ಒಂದು ದೃಷ್ಟಿಕೋನದಿಂದಾಗಿ ನಿಮಗೆ ಗಣನೀಯವಾದಂತಹ ಸಾಮರ್ಥ್ಯ ಅದೊಂದಿಗೆ ನಿಮಗೆ ಭರವಸೆಯ ದೃಷ್ಟಿಕೋನದೊಂದಿಗೆ ನಿಮಗೆ ಒದಗಿ ಬರ್ತಿರೋದ್ರಿಂದಾಗಿ ತಿಂಗಳ ಆರಂಭದಲ್ಲಿಯೇ ಉದ್ಯೋಗ ಪರಿವರ್ತನೆ ಮಾಡಬೇಕು ಅನ್ನುವಂತಹವರು, ಬದಲಾವಣೆ ಮಾಡ್ಕೊಳ್ಬೇಕು ಅಥವಾ ಉದ್ಯೋಗವನ್ನು ಚೇಂಜ್ ಮಾಡಬೇಕು ಅಂದ್ಕೊಳ್ಳೋವಂಥವ್ರಿಗೆ ಆ ಸಾಧ್ಯತೆಗಳು ಉದ್ಭವಿಸುವಂಥದ್ದು ಕಂಡು ಬರ್ತಾ ಇದೆ. ನಿಮ್ಮ ಉದ್ಯೋಗವನ್ನು ಬದಲಾಯಿಸಲು ಯೋಜಿಸುತ್ತಿದ್ದರೆ ನಿಮ್ಮ ಪ್ರಯತ್ನ ಯಶಸ್ಸನ್ನು ನೀಡುವಂತಹದ್ದು, ನಿಮ್ಮ ಸಾಮರ್ಥ್ಯ ಉನ್ನತ ಮತ್ತು ಹೆಚ್ಚಿನ ಸಮೃದ್ಧಿ ಸ್ಥಾನವನ್ನು ಪಡೆದುಕೊಳ್ಳಬಹುದಾದಂತಹ ಒಂದು ಮಾಸ ಇದಾಗಿದೆ. ನಿಮ್ಮ ಒಂದು ಸಾಮರ್ಥ್ಯ ಹಾಗೂ ನಿಮ್ಮ ಒಂದು ಸಮೃದ್ಧಿಯನ್ನು ಕೋರುವಂತಹ ತಿಂಗಳು ಇದಾಗಿರೋದ್ರಿಂದಾಗಿ ನೀವೇನೇನು ಅಂದ್ಕೊಳ್ತೀರಿ ಅದೆಲ್ಲ ಆಗುವಂತಹ ಒಳ್ಳೆಯ ಶುಭ ಸೂಚನೆ ಅನ್ನೋಂಥದ್ದು ಈ ಒಂದು ಜೂನ್ ತಿಂಗಳಿನಲ್ಲಿ ತೋರಿಸ್ತಾ ಇದೆ. ಇನ್ನು ಈ ತಿಂಗಳಿನಲ್ಲಿ ಇನ್ನಷ್ಟು ಸ್ಪಷ್ಟವಾದಂತಹ ಸಾಧನೆಗಳಿಗೆ ನಾಂದಿ ಆಡಬಹುದಾದಂತಹ ತಿಂಗಳಾಗಿರುವಂಥದ್ದು. ಇನ್ನು ವ್ಯಾಪಾರದಲ್ಲಿ ಉದ್ಯಮದಲ್ಲಿ ಇರುವಂತಹವರಿಗೆ ಅಂದರೆ ಉದ್ಯಮ ಅಥವಾ ವ್ಯಾಪಾರ ಮಾಡುವಂತಹವರಿಗೆ ತೊಡಗಿಸುವಂಥವ್ರಿಗೂ ಕೂಡ ಈ ತಿಂಗಳು ಸಾಕಷ್ಟು ಆದಾಯ ಅನ್ನುವಂಥದ್ದು ಹೆಚ್ಚಾಗುವಂಥದ್ದು ಕಂಡು ಬರ್ತಾ ಇದೆ. ಇನ್ನು ವಿದ್ಯಾರ್ಥಿಗಳಿಗೆ ಈ ತಿಂಗಳು ಹಲವಾರು ಸವಾಲುಗಳನ್ನು ಏನು ತೋರಲು ಸಿದ್ಧವಾಗಿರುವಂತಹದ್ದಾಗಿದೆ. ನಿಮಗೆ ಹಲವಾರು ರೀತಿಯಾದಂತಹ ಸಾಧನೆಗಳನ್ನಾಗಿರಬಹುದು ಅಥವಾ ನಿಮಗೆ ಸವಾಲುಗಳನ್ನು ನೀವು ಸ್ವೀಕರಿಸಲಿಕ್ಕೆ ಸಿದ್ಧರಾಗಿರುವಂತಹವರಾಗಿರ್ಬೇಕಾಗುತ್ತೆ. ಆರಂಭದಲ್ಲಿ ತಿಂಗಳ 5ನೆಯ ಮನೆಯಲ್ಲಿ ಹಲವಾರು ಗ್ರಹಗಳು ಆತಿಥ್ಯ ವಹಿಸಿರೋದ್ರಿಂದಾಗಿ ಇದು ನಿಮ್ಮ ಅಧ್ಯಯನದ ಮೇಲೆ ಗೊಂದಲವನ್ನು ಉಂಟು ಮಾಡ್ತದೆ. ನೀವೆಷ್ಟೇ ಕಾನ್ಸಂಟ್ರೇಷನ್ ಇಟ್ಟು ಹೋದರೂ ಕೂಡ ಗ್ರಹಸ್ಥಿತಿ ಅನ್ನುವಂಥದ್ದು ಸರಿಯಾಗಿಲ್ಲದೆ ಇರೋ ಕಾರಣದಿಂದಾಗಿ ನಿಮಗೆ ಸಾಕಷ್ಟು ಏರಿಳಿತಗಳು ಅಥವಾ ಗೊಂದಲಗಳು ಉಂಟಾಗುವಂತಹದ್ದು ವಿದ್ಯಾಭ್ಯಾಸ ಮಾಡುವಂತಹ ವಿದ್ಯಾರ್ಥಿಗಳಿಗೆ. ಇನ್ನು ಈ ತಿಂಗಳು ಕೌಟುಂಬಿಕ ವಿಷಯದ ಕುರಿತಾಗಿ ನೋಡೋದಾದ್ರೆ ಏರುಪೇರುಗಳು ಉಂಟಾಗುವಂಥ ಸಾಧ್ಯತೆಗಳಿದೆ ಕುಟುಂಬದ ಜೀವನದಲ್ಲಿ. ಇನ್ನು ಆರ್ಥಿಕ ಸಮೃದ್ಧಿಯನ್ನು ತರಬಹುದಾದಂತಹ ತಿಂಗಳು ಕೂಡ ಆಗಿದೆ ಕುಟುಂಬದ ವಿಚಾರದಲ್ಲಿ ನಿಮ್ಮ ಕುಟುಂಬಕ್ಕೆ. ಇನ್ನು ನೀವು ಪ್ರಣಯ ಸಂಬಂಧದಲ್ಲಿರುವಂಥವರಾಗಿದ್ದರೆ ಈ ತಿಂಗಳು ಸಂತೋಷ ಮತ್ತು ಸವಾಲುಗಳನ್ನು ತರುವಂತಹ ತಿಂಗಳಾಗಿದೆ. ಏಕೆಂದರೆ ಸಂತೋಷವು ತನ್ನದೇ ಆದಂತಹ ತೊಂದರೆಗಳೊಂದಿಗೆ ಬರುವಂತಹದ್ದು. ಮದುವೆಯಾದವರಿಗೆ, ವಿವಾಹಿತರಿಗೆ ಈ ಒಂದು ತಿಂಗಳು ಭರವಸೆಯನ್ನು ನೀಡುವಂಥ ತಿಂಗಳಾಗಿದೆ. ನಿಮ್ಮ ಸಂಗಾತಿಯ ಆರೋಗ್ಯದ ಮೇಲೆ ನಿಗಾ ವಹಿಸಬೇಕಾಗುತ್ತೆ ನೀವು, ಏಕೆಂದರೆ ಈ ಅವಧಿಯಲ್ಲಿ ಅವರು ಅನಾರೋಗ್ಯವನ್ನು ಎದುರಿಸಬಹುದಾದಂತಹ ಸಾಧ್ಯತೆಗಳಿರೋದ್ರಿಂದಾಗಿ ಈ ತಿಂಗಳು ನೀವು ಸಾಕಷ್ಟು ನಿಮ್ಮ ಸಂಗಾತಿಯ ಒಂದು ಆರೋಗ್ಯದ ಬಗ್ಗೆ ಗಮನ ವಹಿಸುವಂಥದ್ದು ಬಹಳ ಸೂಕ್ತ ಆಗಿರುತ್ತೆ. ಇನ್ನು ನಿಮ್ಮ ಹಣಕಾಸಿನ ವಿಚಾರದ ಬಗ್ಗೆ ನೋಡೋದಾದ್ರೆ, ಹಣಕಾಸಿನ ಪರಿಸ್ಥಿತಿಯನ್ನು ನೀವು ನಿರ್ವಹಿಸುವಾಗ ಇದು ನಿಮಗೆ ಅಸಾಧಾರಣವಾಗಿ ಅನುಕೂಲಕರವಾಗುವಂತಹದ್ದು. ಈ ಒಂದು ಅನುಕೂಲಕರವಾಗುವಂಥ ಸಾಧ್ಯತೆಗಳು ಹೊಂದಿರೋದ್ರಿಂದಾಗಿ ಸಾಕಷ್ಟು ಒಂದು ಅನುಕೂಲಗಳು ಆರ್ಥಿಕ ಪರವಾಗಿ ಆಗ್ಬೋದು. ಇನ್ನು ಈ ತಿಂಗಳು ಸಾಮಾನ್ಯವಾಗಿ ಧನಾತ್ಮಕವಾಗಿ ಇದೆ ಅಂತಲೇ ನಿರೀಕ್ಷಿಸಲಾಗ್ತಾ ಇದೆ. ಆದರೆ ಗ್ರಹಗಳ ಸ್ಥಾನಗಳನ್ನು ಎಚ್ಚರಿಕೆಯಿಂದ ನೀವು ನೋಡಿದಾಗ ಅಗತ್ಯವಾಗಿ ಅದು ಸೂಚಿಸ್ತಾ ಇರುವಂಥದ್ದು ಏನಂದರೆ, ಶನಿಯ ಪ್ರಭಾವ ಅನ್ನುವಂಥದ್ದು 4ನೇ ಮತ್ತು 5ನೆಯ ಮನೆಯ ಮೇಲೆ ವಿಸ್ತರಿಸಿರೋದ್ರಿಂದಾಗಿ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಜಾಗೃತರಾಗಿರಬೇಕಾಗತ್ತೆ. ಮಹತ್ವವನ್ನು ಏನಿದು ಈ ಎತ್ತಿ ತೋರಿಸುವಂಥ ತಿಂಗಳಾಗಿರೋದ್ರಿಂದಾಗಿ ನಿಮ್ಮ ಆರೋಗ್ಯದ
ಆರೋಗ್ಯದ ಕುರಿತಾಗಿ ನೀವು ಹೆಚ್ಚು ಜಾಗೃತಿಯನ್ನು ವಹಿಸಿ. ಈ ಗ್ರಹದ ಸೂಚನೆಯಿಂದಾಗಿ ಎದೆಗೆ ಸಂಬಂಧಪಟ್ಟಂತಹ ಸೋಂಕುಗಳು ಅಥವಾ ಇತರ ಆರೋಗ್ಯ ಸಮಸ್ಯೆಗಳು ಉಂಟಾಗುವಂಥ ಸಾಧ್ಯತೆಗಳು ಇರುವಂಥದ್ದು ಮಕರ ರಾಶಿಯವರಿಗೆ. ಇನ್ನು ಪರಿಹಾರ ಏನು ಮಾಡ್ಕೊಳ್ಬಹುದು ಅಂದರೆ, ಶನಿವಾರ ದಿನದಂದು ಶನಿ ಚಾಲಿಸನ್ನು ಪಠನೆ ಮಾಡೋದ್ರಿಂದಾಗಿ ಈ ಒಂದು ಸಾಕಷ್ಟು ಅನುಕೂಲತೆಗಳನ್ನು ಮಕರ ರಾಶಿಯವರು ನೋಡ್ತಾ ಹೋಗ್ತೀರಿ. ಈ ವಿಧವಾಗಿತ್ತು ಮಕರ ರಾಶಿಯವರ ಒಂದು ಜೂನ್ ತಿಂಗಳ ಮಾಸ ಭವಿಷ್ಯ. ನಿಮ್ಮ ಒಂದು ಜೀವನದಲ್ಲಿ ಅತಿ ಕ್ಲಿಷ್ಟಕರವಾದಂತಹ ಸಮಸ್ಯೆಗಳಿದೆ. ಈ ಒಂದು ಸತಿಪತಿಯರ ಕಲಹ ಆಗಿರ್ಬೋದು, ಅಥವಾ ಮಕ್ಕಳ ಭವಿಷ್ಯದ ಕುರಿತಾಗಿರ್ಬೋದು, ಆರ್ಥಿಕ ಸಮಸ್ಯೆಗಳಾಗಿರ್ಬೋದು, ಇನ್ನು ನಿಮ್ಮ ಜೀವನದಲ್ಲಿ ಹೇಳ್ತಿರೋದಂತಹ ಕಷ್ಟಗಳಿದೆ. ಆ ಕಷ್ಟಗಳಿಗೆ ಪರಿಹಾರ ಅನ್ನೋದು ಸಿಗಬೇಕು. ನಿಮ್ಮ ಒಂದು ವಿವಾಹ ಜೀವನ ಆಗಿರ್ಬೋದು, ಸತಿಪತಿಯರ ಕಲಹ ಅನ್ನುವಂಥದ್ದು, ಅಥವಾ ಮಕ್ಕಳ ಭವಿಷ್ಯದ ಕುರಿತಿನ ಚಿಂತೆ, ಅವರ ವಿದ್ಯಾಭ್ಯಾಸ, ಅಥವಾ ಅವರು ದೊಡ್ಡವರಾಗಿದ್ದರೆ ವಿವಾಹ ಕುರಿತಾಗಿ, ಈ ರೀತಿಯಾಗಿ ನಿಮ್ಮ ಯಾವುದೇ ಒಂದು ಸಮಸ್ಯೆಗಳಾಗಿದ್ದರೂ, ಆರ್ಥಿಕ ಪರದಂತಹ ಸಮಸ್ಯೆಗಳಾಗಿದ್ದರೂ ಕೂಡ ನೀವು ಕೆಳಗೆ ಕಾಣ್ತಾ ಇರುವಂತಹ ಪವನ್ ಶರ್ಮಾ ಗುರೂಜಿಯವರ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದಲ್ಲಿ ಖಂಡಿತವಾಗಿ ನಿಮಗೆ ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರ ಸಿಗ್ತದೆ ಅಂತ ತಿಳಿಸ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.